ಪ್ರೈಸ್ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಮಾರ್ಕನು ಬರೆದ ಸುವಾರ್ತೆ 13ನೇ ಅಧ್ಯಾಯ 31ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಭೂಮಿ ಆಕಾಶಗಳು ಅಳಿದು ಹೋಗುವವು, ಆದರೆ ನನ್ನ ಮಾತುಗಳು ಅಳಿದು ಹೋಗುವುದೇ ಇಲ್ಲ ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನಾತ್ಮನ ಈ ಮುಂಜಾನೆ ವೇಳೆಯಲ್ಲಿ ಈತನ ವಾಕ್ಯದ ಮೂಲಕ ಬಲಪಡಿಸುವವರಾಗಿದ್ದಾರೆ. ಏನೆಂದು, ಭೂಮಿ ಆಕಾಶಗಳು ಇವತ್ತೇನ್ ಮಾಡಬಹುದು, ಅಳಿದು ಹೋಗಬಹುದು. ಕರ್ತನು ನಮ್ಮ ಜೀವಿತದಲ್ಲಿ ಮಾಡಿರುವಂತಹ ಒಂದೊಂದು ಕಾರ್ಯಗಳು ಅದೇನ್ ಮಾಡುವುದಿಲ್ಲ, ಅಳಿದು ಹೋಗುವುದೇ ಇಲ್ಲ. ಆತನು ನಮ್ಮ ಸಂಗಡಿಗನಾಗಿ ಮಾತನಾಡುವವನಾಗಿದ್ದಾನೆ. ವಾಗ್ದಾನಗಳ ಮೂಲಕ ಮಾತನಾಡುವವನಾಗಿದ್ದಾನೆ. ಪ್ರಾರ್ಥನೆಯಲ್ಲಿ ಇರುವಾಗ ಆತನು ನಮ್ಮೊಟ್ಟಿಗೆ ಮಾತನಾಡುವವನಾಗಿದ್ದಾನೆ. ನಮ್ಮ ಸೇವಕರು ನಮಗೆ ಇವತ್ತು ಸಂದೇಶವನ್ನ ಕೊಡುವಾಗ ಆತನು ನಮ್ಮೊಟ್ಟಿಗೆ ಮಾತನಾಡುವವನಾಗಿದ್ದಾನೆ. ಕನಸುಗಳ ಮೂಲಕ ಆತನು ನಮ್ಮೊಟ್ಟಿಗೆ ಮಾತನಾಡುವವನಾಗಿದ್ದಾನೆ. ಆ ಒಂದು ಮಾತನಾಡಿದಂತಹ ಮಾತುಗಳು ಅದೇನಾಗುವುದಿಲ್ಲ, ಬಿದ್ದು ಹೋಗುವುದಿಲ್ಲ. ಆ ಮಾತುಗಳು ಯಾವಾಗಲೂ ನಮ್ಮ ಜೀವಿತದಲ್ಲಿ ನಿರಂತರವೂ ನಿಂತುಕೊಳ್ಳುವಂತದ್ದಾಗಿದೆ. ಆ ಒಂದು ಮಾತುಗಳು ಅನುದಿನವೂ ನಮ್ಮ ಜೀವಿತದಲ್ಲಿ ಕ್ರಿಯೆ ಮಾಡುವಂತದ್ದಾಗಿದೆ. ಇವತ್ತು ಅನೇಕ ಸಾರ್ತಿ ನಾವು ಕಣ್ಣೀರಿನ ಮಾರ್ಗದಲ್ಲಿ ನಡೆದು ಹೋಗ್ತಾ ಇದ್ದೆವು, ಪರಿಸ್ಥಿತಿಗಳಲ್ಲಿ ಬಿದ್ದು ಹೋಗಿ ನಡೆದು ಹೋಗ್ತಾ ಇದ್ದೆವು. ಆ ಎಲ್ಲಾ ಪರಿಸ್ಥಿತಿಗಳಲ್ಲಿ, ಆ ಎಲ್ಲಾ ಕಣ್ಣೀರಿನ ಮಾರ್ಗದಲ್ಲಿ ಆತನು ನಮ್ಮನ್ನ ಬಲಪಡಿಸಿದನಲ್ವಾ, ಆತನು ನಮ್ಮನ್ನ ಕಟ್ಟಿ ವಾಸಿ ಮಾಡಿದನಲ್ಲವಾ, ವಾಗ್ದಾನವನ್ನ ಮಾಡಿದನಲ್ಲವಾ, ಒಡಂಬಡಿಕೆಗಳನ್ನ ಮಾಡಿದನಲ್ಲವಾ. ಆ ಒಡಂಬಡಿಕೆಗಳನ್ನ ನಾವು ಇವತ್ತೇನ್ ಮಾಡಿದ್ದೇವೆ, ಮರೆತು ಬಿಟ್ಟವರಾಗಿದ್ದೇವೆ. ದೇವರು ನಮ್ಮೊಟ್ಟಿಗೆ ಮಾತನಾಡಿದಂತಹ ಮಾತುಗಳನ್ನ, ವಾಗ್ದಾನಗಳನ್ನ ನಾವು ಇವತ್ತು ಮರೆತು ಬಿಟ್ಟು ಹೋಗುವವರಾಗಿದ್ದೇವೆ. ಅದಕ್ಕೆ ಕರ್ತನು ಹೇಳ್ತಾ ಇದ್ದಾನೆ, ಮಗನೇ ಮಗಳೇ, ಭೂಮಿ ಆಕಾಶಗಳು ಒಂದು ವೇಳೆ ಇವತ್ತು ಅಳಿದು ಹೋಗ್ಬಹುದು, ಆದರೆ ನಾನ್ ನಿನ್ನ ಜೀವಿತದಲ್ಲಿ ಮಾಡಿದಂತಹ ವಾಗ್ದಾನಗಳು, ನಾನ್ ನಿನ್ನ ಜೀವಿತದಲ್ಲಿ ಮಾಡಿದಂತಹ ಒಡಂಬಡಿಕೆಗಳು ಅದೇನಾಗುವುದಿಲ್ಲ, ಬಿದ್ದು ಹೋಗುವುದೇ ಇಲ್ಲ. ಅದು ನೆರವೇರುವಂತದ್ದಾಗಿದೆ. ಯಾವಾಗ? ತಕ್ಕ ಸಮಯಗಳು ನಮ್ಮ ಜೀವಿತದಲ್ಲಿ ಬರುವಾಗ, ಸರಿಯಾದ ಕಾಲ ನಮ್ಮ ಜೀವಿತದಲ್ಲಿ ಬರುವಾಗ ಆ ಒಂದು ಮಾತುಗಳು ಅದೇನ್ ಮಾಡುವಂತದ್ದಾಗಿದೆ, ಒಂದು ಚಿಗುರನ್ನ ಕೊಡುವಂತದ್ದಾಗಿದೆ, ಫಲವನ್ನ ಕೊಡುವಂತದ್ದಾಗಿದೆ, ಕ್ರಿಯೆ ಮಾಡುವಂತದ್ದಾಗಿದೆ. ಒಣಗಿ ಹೋಗಿರುವಂತಹ ನಮ್ಮ ಜೀವಿತವನ್ನ ಹಸುರಾಗಿ ಮಾರ್ಪಡಿಸುವಂತದ್ದಾಗಿದೆ. ಪ್ರೀತಿಯುಳ್ಳ ದೇವ ಜನರೇ, ಕರ್ತನ ಸಮ್ಮುಖಕ್ಕೆ ಹೋಗಿ ಪ್ರಾರ್ಥಿಸಬೇಕು. ದೇವರೇ, ನನ್ನ ಜೀವಿತದಲ್ಲಿ ನೀನು ವಾಗ್ದಾನವನ್ನ ಮಾಡಿದ್ಯಲ್ಲವಾ, ನನ್ನೊಟ್ಟಿಗೆ ನೀನು ಮಾತನಾಡಿದ್ಯಲ್ಲವಾ, ನಿನ್ನ ವಾಗ್ದಾನವನ್ನ ನನಗೆ ನೀನು ನೆರವೇರಿಸು, ನಿನ್ನ ಮಾತುಗಳನ್ನ ನನ್ನ ಜೀವಿತದಲ್ಲಿ ನೀನು ನೆರವೇರಿಸಿ ಎಂದು ಹೇಳುವಾಗ ಕರ್ತನಾತ್ಮನು ಖಂಡಿತವಾಗಿಯೂ ತನ್ನ ಮಾತುಗಳನ್ನ ನಮ್ಮ ಜೀವಿತದಲ್ಲಿ ನೆರವೇರಿಸುವವನು ಆತನಾಗಿದ್ದಾನೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನ್ಗೆ ಸ್ತೋತ್ರ. ಈ ಮುಂಚಾನೆ ವೇಳೆಯಲ್ಲಿ ಕರ್ತನೆ, ಈ ವಾಕ್ಯ ಭಾಗ ಸಂದೇಶವನ್ನ ನೋಡುವ ಜನಗಳನ್ನು ಸಲ್ಲಿಸು. ಕರ್ತನೆ, ನಿನ್ನ ಜನರ ಜೀವಿತದಲ್ಲಿ ನಿನ್ನ ಕಾರ್ಯವನ್ನ ಮಾಡಿ. ದೇವ್ರೆ, ಭೂಮಿ ಆಕಾಶಗಳು ಒಂದು ವೇಳೆ ಅಳಿದು ಹೋಗಬಹುದು, ಆದರೆ ನಿನ್ನ ಮಾತುಗಳು ಅಳಿದು ಹೋಗುವುದಿಲ್ಲ ಅಂತ ನೀನು ಹೇಳಿದ ಪ್ರಕಾರವೇ ನಿನ್ನ ಮಾತುಗಳು ನಮ್ಮ ಜೀವಿತದಲ್ಲಿ ಕ್ರಿಯೆ ಮಾಡಲಿ, ನೆರವೇರಲಿ. ಅದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೆನ್, ಆಮೆನ್.